ಎಸ್ ಹಾಗೆ ಈಗ ನೀವು ಆಡ್ತೀರಾ ಯಾವ ಹಾಡು? ಹಾಡು 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 ಅಷ್ಟೇ. ಡೈಲಾಗ್ ಹೇಳ್ತೀರಾ? ಡೈಲಾಗ್ ಹೇಳ್ತೀನಿ ಡೈಲಾಗ್ ಹೇಳ್ತೀನಿ. ಹೇಳಿ. ನಾನು ಹಿರಣ್ಯ ಎರಡು ಹೇಳ್ತೀನಿ, ಹಿರಣ್ಯಕಶಿಪುದು ಮತ್ತೆ ಒಂದು ಪೌರಾಣಿಕಂದು ಮತ್ತೆ ಹೇಳ್ತೀನಿ ಇನ್ನೊಂದ್ಸಲ. ಈಗ ಫಸ್ಟ್ ಯಾರ ಕಡೆಯಿಂದ ಯಾರು ಹೇಳ್ತೀರಾ? ನಾನು ಹೇಳ್ತೀನಿ. ವಸುದೇವನ ಜ್ಯೇಷ್ಠ ಪುತ್ರನಾದ ಪೌಂಡ್ರಕನು ನಾನೇ ನಿಜವಾದ ದೇವರು, ನಾನೇ ನಿಜವಾದ ವಾಸುದೇವ ಎಂದು ಕೃತಕ ಕೈಗಳಲ್ಲಿ ಶಂಖ ಚಕ್ರ ಗದ ಪದ್ಮವನ್ನು ಧರಿಸಿ ಶ್ರೀಕೃಷ್ಣವನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ಅದಕ್ಕೆ ಶ್ರೀಕೃಷ್ಣ, ಎಲ್ಲವೋ ಪೌಂಡ್ರಕ, ಕೆಂಬು ತಗರಿ ಬಿಚ್ಚಿ ಎಷ್ಟು ಕುಣಿದರೂ ಅದು ನಾವೇಲಾಗಲಾರದು. ಛೇದ್ನ ವೇಷ ಧರಿಸಿ ಜನರನ್ನು ವಂಚಿಸುತ್ತಿರುವೆಯಾ, ನಿನಗೆ ಮರಣವೇ ಶಿಕ್ಷೆ ಅಂತ ಹೇಳಿ ಅವನನ್ನ ಮರ್ದಿಸುತ್ತಾನೆ. ರಾಜಸೂಯ ಯಾಗದ ಸಂದರ್ಭದಲ್ಲಿ ಪಾಂಡವರು ಶ್ರೀಕೃಷ್ಣನಿಗೆ ಅಗ್ರ ಪೂಜೆಯನ್ನು ಸಲ್ಲಿಸುತ್ತಾರೆ. ಇದನ್ನು ಸಹಿಸಲಾದ ಕೃಷ್ಣ ದ್ವೇಷಿ ಶಿಶುಪಾಲನು ಈ ಜಾರ ಚೋರ ಲಂಪಟನಾದ ಗೋವಡ ಶ್ರೀಕೃಷ್ಣನಿಗೆ ಅಗ್ರ ಪೂಜೆ ಎಂದು ಅವಂಚ ಶಬ್ದದಿಂದ ಬೈಯುತ್ತಾನೆ. ಅದಕ್ಕೆ ಶ್ರೀಕೃಷ್ಣ, ಎಷ್ಟು ಹಾರಾಡುತ್ತಿರುವೆ, ನಿನ್ನ ತಾಯಿಗೆ ಕೊಟ್ಟ ಮಾತಿನಂತೆ ನಿನ್ನ ಶತ ಅಪರಾಧಗಳನ್ನು ಮನ್ನಿಸಿದ್ದೇನೆ, ಇನ್ನು ನಿನಗೆ ಉಳಿಗಾಲವೇ ಇಲ್ಲ ಅಂತ ಹೇಳಿ ಅವನನ್ನು ಕೊಲ್ಲುತ್ತಾನೆ. ತನ್ನ ಆಪ್ತ ಮಿತ್ರರಾದ ಪೌಂಡ್ರಕ ಮತ್ತು ಶಿಶುಪಾಲರನ್ನು ಶ್ರೀಕೃಷ್ಣ ಸಂಹರಿಸಿದ ವಾರ್ತೆಯಿಂದ ತಿಳಿದ ದಂತವಕ್ರನು ರೋಷಾವಿತ್ತನಾಗಿ ತನ್ನ ಗದೆಯಿಂದ ಶ್ರೀಕೃಷ್ಣನಿಗೆ ದಂತವಕ್ರ ಪಹರಿಸುತ್ತಾನೆ. ಅದಕ್ಕೆ ಶ್ರೀಕೃಷ್ಣ, ನನಗೆ ಗದೆಯಿಂದ ಹೊಡೆದೆಯ, ನೋಡು ನನ್ನ ಕೌಮೋದಕಿ ಗದೆಯ ಮಹಾತ್ಮೆ ಅಂತ ಹೇಳಿ ಅವನನ್ನು ಕೊಲ್ಲುತ್ತಾನೆ. ಈ ರೀತಿಯಾಗಿ ಶಿಶುಪಾಲ ದಂತವಕ್ರನ ಶಾಪ ವಿಮೋಚನೆ ಆಯಿತು. ಅದಕ್ಕೆ ಶ್ರೀಕೃಷ್ಣ, ಶಿಶುಪಾಲ ದಂತವಕ್ರರೇ, ಇನ್ನು ನೀವು ಜಯ ವಿಜಯರಾಗಿ ನನ್ನನ್ನು ವೈಕುಂಠದಲ್ಲಿ ಸೇರಿ. ಎಸ್, ಚಪ್ಪಾಳೆ ಹೊಡಿರಿ ಮಂಗಳೂರವರೆಲ್ಲ ಸೇರ್ಕೊಂಡು. ಈಗ ಥ್ಯಾಂಕ್ ಯು, ವೆಲ್ಕಮ್. ಎಸ್ ಈಗ ಅದ್ವಿಕಾ. ನಾನು ನನ್ನ ಎಸ್ ಒಂದು ನಿಮಿಷ, ನೀವು ಎಷ್ಟನೇ ಕ್ಲಾಸ್ ಓದ್ತಿರೋದು? ಫೋರ್ತ್. ಈಗ ಮಂಗಳೂರಲ್ಲೆಲ್ಲ ಹೋಗಿದ್ದೀರಲ್ಲ, ಗಿಚ್ಚಿಗಿಲಿಗಿಲಿಗೆ ಸೆಲೆಕ್ಟ್ ಆದಮೇಲೆ ಮಂಗಳೂರಿಗೆ ಹೋದ್ಮೇಲೆ ಎಲ್ಲರೂ ನಿಮ್ಮನ್ನೆಲ್ಲಾನು ಇದು ಮಾಡ್ತಿದ್ದಾರಾ, ಫೈಂಡ್ ಔಟ್ ಮಾಡ್ತಿದ್ದಾರಾ, ಅಂದರೆ ರೆಕಗ್ನೈಸ್ ಮಾಡ್ತಿದ್ದಾರಾ, ಗುರ್ತಿಡಿತಿದ್ದಾರಾ ಅಂತ? ನಿನ್ನೆಲ್ಲ ಮೊನ್ನೆ ಹೋಗಿದ್ದೆ ಅವರಿಗೆ, ಎಲ್ಲರೂ ಫೈಂಡ್ ಔಟ್ ಮಾಡಿದ್ದಾರೆ. ಫಂಕ್ಷನ್ ಎಲ್ಲ ಹೋಗಿದ್ದೆ, ಎಲ್ಲರೂ ಫೋಟೋ ಎಲ್ಲ ತೆಗೆಸ್ಕೊಂಡ್ರೆ ಎಷ್ಟು ಖುಷಿ ಆಯಿತು ಆ ಫೋಟೋ ತೆಗೆಸ್ಕೊಂಡಾಗ? ತುಂಬ ಖುಷಿ ಆಗ್ತದೆ. ತುಂಬ ಖುಷಿ ಉಂಟು. ಇದೇ ಖುಷಿ ಪಾರ್ಟಿ ಕೊಡುವ? ಈ ಸಂಡೇ ಬರ್ಡೇ ಇದೆ ಅಲ್ವಾ, ಅವಾಗ ಬನ್ನಿ. ಅವಾಗ ಬರ್ಬೇಕು. ಎಲ್ಲಿ ಬರ್ತಡೆ? ಬೆಂಗಳೂರಲ್ಲ ಮಂಗಳೂರಲ್ಲ? ಇಲ್ಲೇ ಮಾಡೋದು, ಶೂಟಿಂಗ್ ಡೇ. ಶೂಟಿಂಗ್ ಆಗಿತ್ತಾ? ಸೂಪರ್, ಖಂಡಿತವಾಗ್ಲೂ ಬರ್ತೀನಿ. ಓಕೆ, ಇವಾಗ ಯಾವ ಕ್ಲಾಸ್ ಓದ್ತಿರೋದು ನೀವು? ಫೋರ್ತ್ ಅಂತ ಹೇಳ್ದೆ ತಾನೆ. ಮರ್ತೋಗ್ಬಿಟ್ಟೆ ನಾನು, ಬರ್ತ್ಡೇ ಪಾರ್ಟಿ ಅಂದ್ರಲ್ಲ ಅದಕ್ಕೆ ಮರ್ತೋಗ್ಬಿಟ್ಟೆ. ಓಕೆ, ಇವಾಗ ಯಾವ ಡೈಲಾಗ್ ಹೇಳ್ತೀರಾ? ನಾನು ಫಸ್ಟ್ಗೆ ಓಪನಿಂಗ್ ಡೇ ಹೇಳಿದ್ದೆ ಒಂದು ಬಿಗ್ ಬಾಸ್ ಬಗ್ಗೆ, ಅದನ್ನ ಹೇಳ್ತೀನಿ. ಎಲ್ಲ ಅಪ್ಪ ಅಮ್ಮಂದಿಗೂ ನನ್ನೊಂದು ರಿಕ್ವೆಸ್ಟ್ ಆಯಿತಾ, ಎಂತ ಹೇಳಿದರೆ, ನಿಮಗೆಲ್ಲ ಮಗು ಹುಟ್ಟಿದರೆ ದಮ್ಮಯ್ಯ ಅಂತೀನಿ, ಎ ಅಕ್ಷರದಿಂದ ಮಾತ್ರ ಹೆಸರು ಬಿಡಬೇಡಿ ಆಯಿತಾ. ಎಂತಕ್ಕೆ ಹೇಳಿದರೆ, ಸ್ಕೂಲಿಗೆ ಹೋದರೆ ಸಾಕು, ಅಟೆಂಡೆನ್ಸಿಂದ ಎಕ್ಸಾಮ್ ಹಾಲ್ವರೆಗೆ ಸಹ ಎಲ್ಲದರಲ್ಲೂ ನಮ್ಮನೆ ಫಸ್ಟ್ ಕೂರಿಸ್ತಾರೆ. ಎಷ್ಟು ಕಿರಿಕಿರಿ ಆಗ್ತದೆ ಗೊತ್ತುಂಟಾ? ನನ್ನ ಹೆಸರು ಎ ಅಕ್ಷರದಿಂದ ಶುರು ಆಗ್ತದೆ, ಎ ಫಾರ್ ಅದ್ವಿಕಾ. ಅರ್ಥ ಆಯ್ತಾ ಅಲ್ವಾ? ಆದರೆ ಎ ಅಕ್ಷರದಿಂದ ಒಂದು ಅಡ್ವಾಂಟೇಜ್ ಉಂಟಾಯ್ತಾ, ಎಂತ ಹೇಳಿದರೆ, ಕರ್ನಾಟಕದಲ್ಲಿ ದೊಡ್ಡ ಹೆಸರು ಮಾಡಿರೋ ಅಷ್ಟೂ ಜನರ ಹೆಸರು ಕೂಡ ಆ್ಯಂಕರಿಂಗ್ನಲ್ಲಿ ಎ ಇಂದನೇ ಶುರುವಾಗಿದೆ. ಅನುಪಮ ಅಕ್ಕಂತರ, ನನ್ನಮ್ಮ ಗಿಲ್ಲಿ ಥರ ಪಂಚ್ ಡೈಲಾಗ್ ಕಲಿ ಅಂತ ಟಾರ್ಚರ್ ಕೊಡೋ ನಮ್ಮಮ್ಮಂಗೆ ಇಲ್ಲಿಂದನೇ ಒಂದು ಚಾಲೆಂಜ್ ಆಗ್ತಾನೆ. ಎಂತ ಹೇಳಿದರೆ, ರಘು ಅಂಕಲ್ ಇದ್ದಾರಲ್ಲ ಮನೆಯಲ್ಲಿ, ಎಷ್ಟು ಚಂದ ಅಡಿಗೆ ಮಾಡ್ತಾರೆ, ಅವ್ರ ಥರ ಅಡಿಗೆ ಮಾಡೋದ್ರೆ ಅವ್ರ ಕೈಲಿ ಆಗ್ತದಾ? ಇಲ್ಲ, ಚಾನ್ಸೇ ಇಲ್ಲ. ಅದು ಬಿಡಿ, ಅಶ್ವಿನಿ ಮೇಡಮ್ ಥರ ಸ್ಟ್ಯಾಂಡ್ ತಗೊಳ್ಬೇಕಂತ ಡಿಸೈಡ್ ಮಾಡಿದೆ. ಒಮ್ಮೆ ನಮ್ಮ ಮನೆಗೆ ನೆಂಟರು ಬಂದಿದ್ರು, ನನ್ನಮ್ಮ ಬಂದರು, ಅದ್ವಿಕೊಂದು ಹಾಡು ಹೇಳು, ಚಂದ ಹೇಳ್ತೀಯಲ್ಲ ಹೇಳಿದ್ರು. ಅದಕ್ಕೆ ನಾನೆಲ್ಲ ಬಿಗ್ ಬಾಸ್ ಎಲ್ಲ ಫ್ಯಾನ್ ಅಲ್ಲ ನಾನು, ಅದಕ್ಕೆ ದೊಡ್ಡ ಹಸೆ ಕೊಡು, ಚಿಕ್ಕ ಚಕ್ಲಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರ್ಗಕ್ಕೋ ಸೊಪ್ಪು, ನೀವಿಬ್ಬರು ನಮ್ಮ ಮನೆಗೆ ಬಂದಿರೋದು ತಪ್ಪು ಅಂತ ಹೇಳಿದೆ. ಅದರಲ್ಲಿ ಎಂಥ ತಪ್ಪು ಉಂಟಂತ ನಂಗೆ ಗೊತ್ತಿಲ್ಲ. ಅಮ್ಮ ಮನೆಯ ಸ್ಟ್ಯಾಂಡ್ ತಗೊಂಡು 2 ಬಿಟ್ಟದ್ದೆ. ಒಮ್ಮೆ ನಾನು ಆಟ ಆಡ್ತಿದ್ದೆ, ನನ್ನ ಅಮ್ಮ ಬಂದು, ಅದ್ವಿಕಾ ಮಂಗ ಎಷ್ಟೊತ್ತಿಂದ ಕರಿತೀನಿ, ಬರ್ಲಿಕ್ಕಾಗೋದಿಲ್ಲ ಅಂತ ಹೇಳಿದರು. ನಾನು ಅಶ್ವಿನಿ ಮೇಡಮ್ ಥರ ಸ್ಟ್ಯಾಂಡ್ ತಗೊಳ್ಳೋದಂತ, ಏಯ್ ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟು ಮಾತಾಡು ಅಂತ ಹೇಳಿದೆ. ಅದಕ್ಕೆ ನನ್ನ ಮನೆ ಸ್ಟ್ಯಾಂಡ್ ತಗೊಂಡು ವಾಪಸ್ 2 ಬಿಟ್ಟದ್ದು. ಅದೆಲ್ಲ ಬಿಡಿ,
ಬಿಗ್ ಬಾಸ್ ನೋಡ್ಬೇಕಾದ್ರೆ ಒಂಥರ ಮಜಾ, ಎಂಜಾಯ್ ಮಾಡಿದ್ದು. ಇಲ್ಲೋದ್ರು ಬಿಗ್ ಬಾಸ್, ಅಲ್ಲೋದ್ರು ಬಿಗ್ ಬಾಸ್, ಎಲ್ಲೆಲ್ಲೋ ಬಿಗ್ ಬಾಸ್. ಮೊದಲೆಲ್ಲ ಬಿಗ್ ಬಾಸ್ ನಡೀತಿತ್ತಲ್ವಾ, ನನ್ನ ಅಮ್ಮಂಗೆ ನನ್ನ ನೆನಪೇ ಇಲ್ಲ, ಗೊತ್ತಾನೇ ಇಲ್ಲ. ಈಗ ಬಿಗ್ ಬಾಸ್ ಮುಗೀತಲ್ವಾ, ಬಂದು 100 ದಿನದ ಹೋಮ್ವರ್ಕ್ ಕೇಳ್ತಿದ್ದಾರೆ. ಎಲ್ಲಿಂದ ಅಂತ ತರೋದು? ಅದಕ್ಕೆ ಈಗ ಜಡ್ಜಸ್ಸಿಗಂತ ಹೇಳ್ತಾನೆ, ಇನ್ಮೇಲೆ ವರ್ಷ ಪೂರ್ತಿ ಬಿಗ್ ಬಾಸ್ ನಡೀಲೇಬೇಕು. ಇದಕ್ಕೆ ಮೇಲೆ ನಾನು ಮಾತಾಡಿದರೆ ಇನ್ನು ಜನರೆಲ್ಲ ಸ್ಟ್ಯಾಂಡ್ ತಗೊಳ್ತಾರೆ ಅಷ್ಟೇ. ಥ್ಯಾಂಕ್ ಯು. ಎಸ್, ಈಗ ನೀವು ಡೈಲಾಗು. ನಾನು ಹಾಸ್ಪಿಟಲಲ್ಲಿ ಇರಬೇಕಾ? ನಮಸ್ತೆ ಸುಜನ್ ಮಾಮ, ನಮಸ್ತೆ ಸಾಧು ಸರ್, ನಮಸ್ತೆ ಶ್ರುತಿ ಮ್ಯಾಮ್. ಇದು ಈ ಹಾಸ್ಪಿಟಲ್ ಹೆಸರು ಕೊನೆಯುಸಿರು ಅಂತ. ಏನು ಗೊತ್ತಾ, ಡೈಲಾಗೇ ಮರ್ತೋಗಿದೆ. ಹೌದಾ? ಯಾಕೆ? ಯಾವ ತಿಂಡಿ ತಿಂದಿಲ್ವಾ? ಇಲ್ಲ. ಅಷ್ಟು ನೀವು ನೆನಪಿಸ್ಕೊಳ್ಳಿ, ಅಷ್ಟಲ್ಲಿ ಇವನ ಹತ್ರ ಮಾತಾಡ್ಕೊಂಡ್ಬರ್ತೀನಿ ನಾನು. ಓಕೆನಾ? ಹಾಯ್. ಹಾಯ್. ಹೇಳಿ ನಿಮ್ಮ ಹೆಸರು? ಚಿರುಷಾದಿತ್ಯ. 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 ಯಾವುದು? ಚಿರುಷಾದಿತ್ಯ ಗೌಡ. ಯಾವುದು ಹೊಸದು? ಎಸ್, ಓಕೆ. ಯಾವ ಡೈಲಾಗ್ ಹೇಳ್ತೀರಾ ಈಗ? ನಾನಾರು ಅಲ್ಲ, ನಂಗೆ ಮೊದಲೇ ಗೊತ್ತಿತ್ತು ಈ ಮದುವೆ ಫಿಕ್ಸ್ ಆಗಲ್ಲ ಅಂತ. ಮದುವೆ ಕ್ಯಾನ್ಸಲ್. ನೆಕ್ಸ್ಟ್ ಇನ್ನೊಂದು. ನಾನಾರು ಕಶ್ಯಪ ಬ್ರಹ್ಮ, ನೀನು ಹೇಳ್ಬೇಡ. ನಾನಾರು ಕಾಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ಆತನಿಂದ ವಿಧಿ ಬರಂದೆ ಬಲ್ಲಾಸಿ, ಮಲಾನಾನೆ ಮೆಟ್ಟಿಂತ ಬಾವಿರ, ಆದಿತ್ಯ ಮಕ್ಕಳ ಟಾಸನ್ ಸೊಟ್ಟ, ಆದಿತ್ಯ ಮಟ್ಟ ಕಿರ್ಸಾಸ್, ಅತಳು ವಿತಲ್ ಸುತ್ತಲ್ ಸತಲ್ ತಲ್ ತಲ್ ಮಾತಲ್ ಪಾತಲ್, ಪಾದದಲ್ಲಿ ಪುಡಿತ ಪರಾಕ್ರಮಶಾಲಿ, ಅಡಿತ ಬೇರೆ ಉಡ್ಬೋದು, ತಲೆ ಎತ್ತದು ಬೆಚ್ಚು ಉಡ್ಬೋದು, ಕೈ ಎತ್ತನ್ನಾಗಿ ಸುಚಿ, ಚತುರ್ಮುಖನ ಯಶಸ್ಸನ್ನ ಪಾಸಿ. ಎಕ್ಕಷ್ಟಿಕ್ ಮಗ, ನಾನು ಜನ್ಮ ಕೊಟ್ಟ ಮಗ, ನನ್ನ ಮೌನ್ ಜನ್ಬೇಕಾದ್ರೆ ನನ್ನ ಕುಮಾರ, ನನ್ನ ಆಶಾ ಜೊತೆಯಿಂದ ನನ್ನ ನಮಸ್ಕೆಯಿಂದ ಅಂತ ಹೆಚ್ಚಿ ಇವನ್ ಬದುಕೆ ಇವನ್ ಜಮ್ಮ ಅಂತ ತೂರಿಡಿ ಅಂತ ತೂರಿರಿ. ನಾನೇ ಸರ್ವಶಕ್ತಿ ಅಂದ್ಕೊಂಡರೆ ಅದಾವ ಶಕ್ತಿ ಅವನಿಗೆ ಸಾಬಸ್ತಾರೆ. ಅವನೇ ಆದಿಷ್ಟನೇ ಆ ಕೆಲವೇರಿಯಾದ ಹರಿಯ ಕೆಲ ಕಾರಣ ಕೆಲವೇರಿ ಕಬ್ಬಟ್ಟಿ ವಂಚಕಿ ನನ್ನ ಮಗನೇ ಹೋಗಿ ಹೋಗು ಅಂತಲ್ಲಿ ಕೇಸಿ ಮೊಲ ಬಂತತ್ತೆ. ಪರಮ ಓಷತ್ತರೆ ಪರಮ ಪುಷತ್ತರೆ ನನ್ನಂತರಿಯ ಚಾತ ನೀನು ಕಂಡಿರಿ ನಗಿದ್ದು ಬಾ ಬಂದು ನಾನು ನಿನ್ನ ಉದರವನ್ನು ಬಗೆದು ನಿನ್ನ ಕೆರಳುಗಳಲ್ಲಿ ಮಾಲೆ ಹಾಕೊಂಡಿದ್ದೆ. ನಾನಿರನ್ನು ಕಶ್ಮ ಅಲ್ಲ, ನಾನಿರನ್ನು ಕಶ್ಮ ಅಲ್ಲ, ನಾನಿರನ್ನು ಕಶ್ಮ ಅಲ್ಲ. ಸೂಪರ್. ಚಿರುಷಾದಿತ್ಯ. ಎಸ್, ಹೇಳಿ. ಈ ಹಾಸ್ಪಿಟಲ್ ಕೊನೆ ಉಸಿರು ಅಂತ. ಬೇರೆ ಡೈಲಾಗ್ ಹೇಳಿ ಹೋಗಿ. ನಂಗೆ ಗೊತ್ತು. ಈ ಸೀರೆ ರೇಟಾ ಜಸ್ಟ್ 8 lakhs. ಈ ಸೀರೆ ರೇಟ್ ಈ ಸೀರೆ ಜಸ್ಟ್ 5 lakhs. ಶ್ರುತಿ ಮೇಡಮ್ ಇದು ಯಾರು ಕಂಜಸ್ಗಿರಕ್ಕೆ ಅಂತ ಕೇಳ್ತದೆ. ಎ ಸಿ ಬೇರೆ ಕೇಳ್ದು ಎ ಸೂರಜ್ ಎ ಸಿ ಆಫ್ ಮಾಡಿ ಫ್ಯಾನ್ ಹಾಕ. ನಮ್ಮ ಈ ಸೀರೆಗ ಜಸ್ಟ್ 1 lakhs. ಹತ್ಮಿ ಅವ್ರು ಯಾರೋ ಕಂಜೂಸ್ಗಿರಕ್ಕೆ ಕಾಣಿಸುತ್ತೆ. 1 lakh 1,000 ಅಂತ ಹೇಳಿ 1,000 ಸೀರೆ ಹೇಳಿ 5,000 ಹೇಳಿ ಕಳಿಸಿ. ಓಕೆ ಸರ್. ಈ ಸೀರೆ ನೋಡಿ, ನಮ್ಮ ಅಂಗಡಿಯಲ್ಲಿ ಕಮ್ಮಿ ರೇಟಿದ್ದು ಸೀರೆ ಬೇಕಾದ್ರೆ ತಗೊಳ್ಳಿ, ಒಯ್ತಾ ಇರಿ. ಎಸ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಅಪ್ಪ ಪುಣ್ಯಾತ್ಮ, ನಿಮಗೆ ದುಡ್ಡು ಕೊಟ್ಟು ಸೀರೆ ತಗೊಳ್ಳಿಕ್ಕೆ ಯೋಗ್ಯತೆ ಇಲ್ಲ, ಅದಕ್ಕೆ ನಿಮ್ಮ ಮದುವೆಗೆ ನಾನು ಗಿಫ್ಟ್ ಕೊಡೋನು. ತಗೊಳ್ಳಿ. ಮಾತಾಡೋ ಎಲ್ಲಿ ನಿಮ್ಮ ಮನೆ? ಲೇ ಗುಂಗ್ರು, ಬಾಯಿ ಟೇಪ್ ಹಾಕೊಂಡು ಮಾತಾಡು ಅಂದ್ರೆ ಹೆಂಗ ಮಾತಾಡ್ಲಿ? ಓಕೆ, ಐ ಆಮ್ ವೆರಿ ಸಾರಿ. ಆಯಿತು, ಈಗ ನಿಮ್ಮ ಫೋನ್ ಮಾಡು.
ಹಲೋ ಅಪ್ಪ, ಇಲ್ಲಿ ಯಾವನೋ ಗುರಿಲ್ಲ ನಿನ್ನ ಹತ್ರ ಮಾತಾಡ್ಬೇಕಂತೆ, ಕೊಡ್ಲಾ ಫೋನು? ತಗೋ ಫೋನು. ಲೈ ಮೊಟ್ಟಲ್ಲಿ ಗಟ್ಟೆ, ಎಲ್ಲಿ ಫೋನು? ಮತ್ತೆ ಫೋನ್ ಮಾಡು ಅಂದರೆ ಕೈಯಲ್ಲಿ ಮಾಡ್ಲಾ? ಕೊಡೋ ಫೋನು. ಆಯ್ತು ತಗೋ. ಲೈ ಕಾಕನ ನೀನಲ್ಲ ಕಣೋ, ಕಾಕಟ್ಟಿ ಅಂಗಡಿಯಿಂದ ಒಂದು ಸ್ಟ್ರಾಂಗ್ ಟೀ ತಗೊಂಡು ಬಾರೋ. ಲೈ ನೀನು ತಗೊಂಡು ಬಾರೋ. ಯಾಕೆ ನನ್ನ ಹೊಸ ಆಂಡ್ರಾಯ್ಡ್ ಫೋನ್ ಕಣೋ. ಈ ನನ್ನ ಮಗ ಎಷ್ಟು ಸುಳ್ಳು ಹೇಳ್ತಾನೆ ಕಣೋ. ಹೊಡೆದಿದ್ದೇ ಒಂದು ಫೋನ್, ಹೇಳ್ತಾನೆ 100 ಫೋನ್ ಅಂತ. ಎಸ್, ಥ್ಯಾಂಕ್ ಯು ಎಲ್ರಿಗೂ. ಈಗ ಒಂದು ಏನು ಮಾತಾಡ್ತಿದ್ದ? ನೆಟ್ವರ್ಕ್ ಇಲ್ವಾ ಅಂತ ನೋಡ್ತಾ ಇದ್ದೆ. ಈಗ ಯಾರಿಗೆ ಕಾಲ್ ಮಾಡ್ತಿದ್ಯಾ ಹೇಳು? ನಿನ್ನ ಹತ್ರ ಇಲ್ಲ, ಇವನ ಹತ್ರ ಇಲ್ಲ. ಡೈಲಾಗ್ ಹೇಳು. ಎತ್ರ ಬಂಡಿ. ನಾ ಪೊಲೀಸ್. ನೀವು ಪೊಲೀಸಾ? ಎತ್ರ ಬಂಡಿ ಡೈಲಾಗ್ ಹೇಳು. ಫಸ್ಟ್ ನೀನು ಯಾರಿಗೆ ಕಾಲ್ ಮಾಡ್ತಿದ್ಯಾ ಹೇಳು? ಯಾರಿಗೆ ಕಾಲ್ ಮಾಡ್ತಿದ್ಯಾ? ಪೊಲೀಸ್ಗೆ. ನಿಂಗಲ್ಲ ಹೇಳಿ ಕೈ. ನನ್ನ ಡೈಲಾಗ್ ಅದು. ಎತ್ರ ಬಂಡಿ ಡೈಲಾಗ್ ಹೇಳಕ್ಕೆ. ಯಾವುದು ಎತ್ತರ ಬಂಡಿ ಡೈಲಾಗು? ನನ್ನ ಡೈಲಾಗ್ ಬಟ್ ಅದು ಪ್ರೋಗ್ರೆಸಿವ್ ಇಷ್ಟ ಹೇಳ್ತಾರೆ. ನನ್ನ ಡೈಲಾಗ್ ಅವನು ಹೇಳ್ತಾ ಇವಾಗ ಆಯ್ತು, ಡೈಲಾಗ್ ಎಲ್ಲ ಹೇಳಿದಾಯ್ತಲ್ಲ. ಈಗ ಡೈಲಾಗ್ ಎಲ್ಲ ಆಯ್ತಲ್ಲ. ಸೊ ಈಗ ನೀವು ಯಾರ್ಯಾರ ಟೀಮು? ಮೆಂಟರ್ ಯಾರು? ನನ್ನ ಮೆಂಟರ್ ಚಿಲ್ಲರ್ ಸರ್. ಚಿಲ್ಲರ್ ಸರ್ ಎಲ್ಲ ಹೆಂಗ್? ಚಿಲ್ಲರ್ ಮಂಜು ಅವರೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರಾ? ಚೆನ್ನಾಗಿ ಸೂಪರ್ ಆಗಿ ಹೇಳ್ಕೊಡ್ತಾರೆ. ಓಕೆ, ಅವ್ರಿಗೆ ಏನು ಹೇಳ್ತೀರಾ ಈಗ ನಮ್ಮ ಬಾಸ್ ಟಿವಿ ಮೂಲಕ? ಅಂದ್ರೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ತೀರಾ ಅಂತ ಯಾರಿಗೆ? ಚಿಲ್ಲರ್ ಸರ್ಗೆ. ತುಂಬ ಥ್ಯಾಂಕ್ಸ್ ಅಂತ ಚೆನ್ನಾಗಿ ಕಲಿಸಿದ್ದು. ನೀ ಹಿಂಗೇನೆ ಚೆನ್ನಾಗಿ ಕಲಿಸಿ ನಾನು ಚೆನ್ನಾಗಿ ಕಲ್ತ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಎಸ್, ನೀವು ನಿಮ್ಮ ಮೆಂಟರ್ ಯಾರು? ಮಾನಸ. ಓಕೆ, ನನ್ನ ಮಾನಸ ಏನು ಹೇಳಿಕೊಡಿಲ್ಲ. ಯಾಕೆ? ಯಾಕಂದ್ರೆ ಅಲ್ಲೇ ಆ ಕಡೆ ಯಾಕಂದ್ರೆ ಚಿಲ್ಲರ್ ಮಂಚೂರು ನಂಗೆ ಎಂತರ ಹೇಳಿಕೊಡ್ತಾರೆ. ಇವಾಗ ಮಾನಸ ಮೇಡಮ್ ಏನು ಹೇಳ್ಕೊಡಲ್ವಾ? ಮಾನಸ ಮೇಡಮ್ ಏನು ಹೇಳ್ಕೊಡಲ್ವಾ? ಯಾಕೆ ಹೇಳ್ಕೊಡಲ್ಲ? ಯಾಕಂದ್ರೆ ಇವ್ರು ನನ್ನ ಫೇವ್ರೆಟ್ ಅಲ್ಲ. ಯಾರು ಮಾನಸ ಮೇಡಮ್ ಫೇವ್ರೆಟ್ ಅಲ್ವಾ? ಚಿಲ್ಲರ್ ನನ್ನ ಮೆಂಟರ್ ಅಲ್ಲ, ಬಿಲ್ಲು ಬಿಲ್ಲು ಅಲ್ಲ, ಚಿಲ್ಲು ಅಂದ್ರೆ ಬಿಲ್ಲು. ಅಂದ್ರೆ ಅವ್ನು ಚಿಲ್ಲುನ ಬಿಲ್ಲು ಅಂತ ಕರೀತಾನೆ. ಹೌದಾ? ಚಿಲ್ಲರ್ ಸರ್ ನನ್ನ Okay. ಸರ್ ಕಣೋ. ಈಗ ನಿಮ್ಮ ಮೆಂಟರ್ ಯಾರು? ರಾಘು ಸರ್. ರಾಘು ಸರ್. ಓಕೆ, ರಾಘು ಸರ್ಗೆ ಏನಂತ ಹೇಳ್ತೀರಾ ಥ್ಯಾಂಕ್ಸ್? ಅವರು ಚೆನ್ನಾಗಿ ಕಲಿಸ್ತಾರೆ, ಇದೇ ರೀತಿ ಕಲಿಸಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟು ಚೆನ್ನಾಗಿ ಕಲಿಸಿದ್ದಕ್ಕೆ. ಥ್ಯಾಂಕ್ ಯು. ಸುರೇಶ್ ಸರ್ಗೆ ಏನು ಹೇಳ್ತೀರಾ? ತುಂಬ ಥ್ಯಾಂಕ್ಸ್ ಹೇಳ್ತಾನೆ. ಯಾಕಂದರೆ ಯಾಕೆ ಗೊತ್ತಾ, ಅವರು ನನಗೆ ಸ್ಕಿಟ್ ಹೇಳ್ಕೊಟ್ಟಿದ್ದಾರೆ. ಅಂದರೆ ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಅವರು ನನಗೆ ಫುಲ್ ಹೇಳ್ಕೊಟ್ಟಿದ್ದಾರೆ. ಹಂಗೆ ನಮಗೆ ಸೂರಜ್ ಅವರಂದರೆ ಇಷ್ಟ. ಅಂದರೆ ನಮಗೆ ಸ್ಕಿಟ್ ಎಲ್ಲ ಹೇಳಿಕೊಡ್ತಾರೆ ಚೆನ್ನಾಗಿ. ಹಾಗೆ ನಮಗೆ ಸೂರಜ್ ಅವರು ಇಷ್ಟ. ಯಾಕೆ ಬೆರಳು ಗಾಯ ಮಾಡ್ಕೊಂಡಿದ್ದೀರಾ? ಅದು ನಿನ್ನೆ ತಾಗಿದ್ದು. ಏನು ತಾಗಿತ್ತು? ಬ್ಲೇಡ್. ಬ್ಲೇಡಲ್ಲಿ ಆಟ ಆಡ್ಕೊಳಕ್ಕೆ ಹೋಗಿದ್ರಾ? ಎಸ್, ಈಗ ಜೈ ಮಂಗಳೂರು ಜೈ ಗಿಚ್ಚಿಗಿಲಿಗಿಲಿ ಅನ್ಬೇಕು ಎಲ್ಲರೂ ಸೇರ್ಕೊಂಡು. ಓಕೆನಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.